ಶರಣರ ಒಂದು ಲೀಲೆ ಅನೇಕ. ಶರಣರ ಒಂದು ಪುರಾಣ ಸಮುದ್ರ. ಇವ ಮಾತಾಡಬೇಡ್ರಿ ಈ ಕಡೆ. ಶರಣರ ಒಂದು ಪುರಾಣ ಹೆಂಗೆ ಅಂತ ತಿಳ್ಕೊಂಡಂದ್ರೆ ಸಮುದ್ರ ಇದ್ದಂಗೆ. ಪುರಾಣ ಸಮುದ್ರ, छोटा ग्लास, ಏನು बड़ा विषय छोटा समय. ಸಮುದ್ರ ಬಡ ಹೈ, छोटा ಗ್ಲಾಸ್ ಹೈ. ಸಮುದ್ರ ದೊಡ್ಡದೈತಿ, ಗ್ಲಾಸ್ ಸಣ್ಣದದ. ವಿಷಯ ಬಹಳ ದೊಡ್ಡದದ, ಸಮಯ ಬಹಳ ಕಡಿಮೆ ಅದ. ಈ ಪುರಾಣವನ್ನು ಒಂದು ತಿಂಗಳು ಹೇಳಿದರೂ ಕೂಡ ಸಾಲೋದಿಲ್ಲ, ಉಳಿತೈತಿ ಅಂಥ ಒಂದು ಪುರಾಣ. ಆದರೆ ನಿಮಗೇನಂತ ತಿಳ್ಕೊಂಡ್ರೆ 10-11 ದಿನಗಳ ಪರ್ಯಂತ, 14 ದಿನಗಳ ಪರ್ಯಂತ ಎಷ್ಟು ಸಾಧ್ಯವಾದ ಮಟ್ಟಿಗೆ ನಿಮ್ಗೆ ಮುಟ್ಟಿಸೀನಿ. ಆದರೆ ಕೊನೆಯಾವಸ್ಥೆ ಒಳಗೆ ಶರಣರು ಬಹಳಷ್ಟು ಅದಾವ್ರಿ. ಅವೆಲ್ಲ ಹೇಳ್ಕೊಟ್ಟು ಕೂತ್ರೆ ಇನ್ನೂ ಒಂದು ತಿಂಗಳಾದರೂ ಉದಯ ಆಗಲ್ಲ. ಯಾಕಂದ್ರೆ ಶರಣರ ಒಂದು ಪುರಾಣ ಹೆಂಗೆ ಅಂತ ತಿಳ್ಕೊಂಡ್ರೆ ಮುಗಿಲಾರದ ಕಥೆ ಇದ್ದಂಗೆ ಅವು. ಸಾಕಷ್ಟು ಇದ್ದಿದ್ದು ಅವೆಲ್ಲವುಗಳನ್ನು ಹೇಳೋಕೊತ ಹೋದ್ರೆ ಮುಗಿಲಾರದ ಕಥೆಗಳಂತ ಕರೀತಾರೆ. ಆದರೆ ನಮ್ಮಂಥವ್ರು ಏನಂತ ತಿಳ್ಕೊಂಡು 100 ಮಂದಿ 1000 ಮಂದಿ ಶಾಸ್ತ್ರಿಗಳು ಬಂದು ಹೋಗಿ ಹೇಳ್ಬೋದು. ಆದರೆ ಅದು ಮುಗುದೇ ಇಲ್ಲ, ಇನ್ನೂ ಐತಿ. ನಮ್ಮದು ಮುಗಿತೈತಿ, ಆದರೆ ಅದು ಮುಗುದಿಲ್ಲ. ನಮ್ಮದು ಮುಗಿದೋಗೈತಿ. ಎಷ್ಟೋ ಮಂದಿ ಹೇಳಿ ಪುರಾಣ ಹೇಳಿ ಹೋಗ್ಯಾರ. ಹಂಗೆ ಶರಣರ ನೆನಪಿರಲಿ. ಶರಣರು ಅನೇಕ ಮಕ್ಕಳಿದ್ದವರು ಮಕ್ಕಳು ಕೊಟ್ಟರು, ಸತ್ತವ್ರನ್ನ ಬದುಕಿಸಿದರು. ಗಂಡು ಹೋಗಿ ಹೆಣ್ಣು ಮಾಡಿದರು, ಹೆಣ್ಣು ಹೋಗಿ ಗಂಡು ಮಾಡಿದರು. ಮತ್ತು ಅನೇಕ ಲೀಲೆಗಳನ್ನು ಮಾಡುತ್ತಾ ಕೊನೆಯಾವಸ್ಥೆ ಒಳಗೆ ಶರಣರ ಹತ್ರ ಒಬ್ಬ ಜಂಗಮನೋರ್ವನಾಗಿರ್ತಕ್ಕಂಥವನು ಬಂದ. ಜಂಗಮನೋರ್ವನಾಗಿರ್ತಕ್ಕಂಥವನು ಬರ್ತಾನೆ. ಆ ಜಂಗಮನಿಗೆ ಏನಂತ ತಿಳ್ಕೊಂಡಂದ್ರೆ ಯಾರೋ ಹೇಳಿದ್ರಂತ, ಇಲ್ಲಪ್ಪ ಕಲಬುರಗಿಯ ಪುರದೊಳಗೆ ಏನಂತ ತಿಳ್ಕೊಂಡಂದ್ರೆ ಭವರೋಗ ವೈದ್ಯ, ಈ ದೇಹದ ರೋಗದವನ್ನು ಕಳಿವಂಥವನು ವೈದ್ಯರದಾರ. ಆದ್ರೆ ಭವರೋಗವನ್ನು ವೈದ್ಯವನ್ನ ಯಾರು ಅಂತ ತಿಳ್ಕೊಂಡಂದ್ರೆ ಶರಣಬಸಪ್ಪನವ್ರು ಅದಾರ. ಅವ್ರ ಹತ್ರ ಹೋದ್ರೆ ನಿನ್ನ ರೋಗವನ್ನು ಕಳಿಯುವಂಥ ಶಕ್ತಿ ಶರಣಪ್ಪನವ್ರ ಹತ್ರ ಐತೆ, ಹೋಗು ಅಂದ್ರೆ ಅವ್ರು. ಹೋಗಲ್ಲಿಗೆ ಅಂತ ತಿಳ್ಕೊಂಡಂದ್ರೆ ಅವ್ರು ಹೋಗಂದ ಬಳಿಕ ಅವಾಗ ಅವನಿಗೆ ರೋಗ ಏನಂದ್ರೆ ದಮ್ಮು ಕೆಮ್ಮು ಸಾಕಷ್ಟಿತ್ತು. ದಮ್ಮು ಕೆಮ್ಮು ಸಾಕಷ್ಟಿತ್ತು. ಅವ ಕೆಮ್ಮುತ್ತ ದಮ್ಮುತ್ತ ದಮ್ಕೋತ ಬೀಳುತ್ತಾ ಹೇಳುತ್ತಾ ಹಿಂಗೆ ಬರ್ತಿದ್ದ. ಶರಣರು ದಾಸೋಹದ ಮನೆ ಒಳಗೆ ಏನಂತ ತಿಳ್ಕೊಂಡಂದ್ರೆ ಕುಳಿತುಕೊಂಡಿದ್ರು. ಜಂಗಮನೋರ್ವನಾಗಿರ್ತಕ್ಕಂಥವನು ಹಿಂಗೆ ಕೆಮ್ಮುತ್ತಾ ದಮ್ಮುತ್ತ ಹಿಂಗೆ ಬರ್ತಾನೆ, ಹೇಳುತ್ತಾ ಬೀಳುತ್ತಾ ಹಿಂಗೆ ಬಂದು ಶರಣಪ್ಪನವ್ರ ಹತ್ರ ಬಂದು ಅಂತಾನ, ಶರಣ ನಾ ಎಲ್ಲ ಕಡೆ ತೋರಿಸ್ಕೊಂಡು ಮರಯ್ಯ, ನನಗೆ ಆರಾಮ ಆಗಲಿಲ್ಲ ಮರಯ್ಯ. ನಿನ್ನ ಹೆಸರು ಹೇಳಿದ್ರು ಮರಯ್ಯ, ಕಲಬುರಗಿ ಪುರದೊಳಗೆ ಒಬ್ಬರು ಶರಣರು ಅದರಪ್ಪ, ನಿನ್ನ ರೋಗವನ್ನು ಕಳೀತಾರವರು, ಅಲ್ಲಿಗೆ ಹೋಗಪ್ಪ ಅಂತ ತಿಳ್ಕೊಂಡು ಅಂದರು. ಅದಕ್ಕೆ ಬಂದೀನಿ ಅಂತ ತಿಳ್ಕೊಂಡು ಅಂದ್ರು ಅವರು. ಅದಕ್ಕೆ ಬಂದೀನಪ್ಪ, ನನಗೆ ಭಾಳ ತ್ರಾಸ ಐತಿ ಶರಣ, ನನಗೆ ಭಾಳ ತ್ರಾಸ ಆಗಕತ್ತದಪ್ಪ, ನನ್ನ ರೋಗವನ್ನು ತೆಗೆದುಕೊಂಡು ಬಿಡು ಅಂದ್ರು ಅವರು. ಜಂಗಮನ ರೂಪದಲ್ಲಿ ಬಂದಿರತಕ್ಕಂಥವನು ಬೇರೆ ಯಾರೂ ಅಲ್ಲ, ಶಿವನೇ ಬಂದಿದ್ದಾನೆ ಅಂತ ತಿಳ್ಕೊಂಡು ತಿಳಿದುಕೊಂಡರು ಶರಣರು. ಅವರಂತಾರೆ, ಆಗ್ಲಿಪ್ಪ ಬಾಯಪ್ಪ ಅಂತ ತಿಳ್ಕೊಂಡು ಕೂತ್ಕೊಂಡ್ರಂತ. ಶರಣ, ನನಗೆ ನಿಲ್ಲಕ್ಕಾಗ್ತಾ ಇಲ್ಲ, ಕೂಡಕ್ಕಾಗ್ತಾ ಇಲ್ಲ, ನನಗೆ ಶ್ವಾಸ ನಿಲ್ಲಕ್ಕಾಗ್ತಾ ಇಲ್ಲ, ಅಷ್ಟು ಕೆಮ್ಮದ ಅಷ್ಟು ದಮ್ಮಕ್ಕಾಗತ್ತಪ್ಪ, ನಾನು ನಿಂದ್ರಕ್ಕಾಗ್ತಾ ಇಲ್ಲ, ನನಗಿರುವ ರೋಗವನ್ನು ತೆಗೆದುಕೊಂಡು ಬಿಡು ಮರಯ್ಯ ಅಂತ ತಿಳ್ಕೊಂಡಂದ್ರು. ಆಯ್ತಪ್ಪ ಅಂದ್ರು. ನೋಡಿ ಹೆಂಗಿರ್ಬೇಕು ಶರಣರು ಏನಂತ ತಿಳ್ಕೊಂಡಂದ್ರ ಅವ್ರಂತಾರ, ಯಪ್ಪ ನಿನಗಿರುವಂಥ ರೋಗ ತೆಗೆದುಕೊಳ್ತೀನಿಪ್ಪ, ಒಂದು ಸಾರಿ ಜೋರಾಗಿ ಕೆಮ್ಮಿ ಬಿಡು ಅಂದ್ರು. ಒಂದು ಸಾರಿ ಜೋರಾಗಿ ಕೆಮ್ಮಿ ಬಿಡಪ್ಪ, ನಾನು ತೆಗೆದುಕೊಳ್ತೀನಿ ಅಂತ ತಿಳ್ಕೊಂಡಂದಾಗ ಒಂದು ಸಾರಿ ಜೋರಾಗಿ ಕೆಮ್ಮಿದನಂತ. ಶರಣರು ಕೈ ಒಳಗ ಹಿಂಗ ಜಂಗಮನ್ ಓರ್ವನ ಲದಡಿಯನ ಕೈಯಾಗಿ ಹಿಡ್ಕೊಂಡ್ರು. ಜಂಗಮನ್ ಓರ್ವನ ಹಿಂಗ ಕಪ್ಪವನ್ನ ಹಿಂಗ ಕೈ ಒಳಗೆ ಹಿಡಿದುಕೊಂಡ್ರಂತ. ಯಪ್ಪ ಆಗಲಿ ಅಂತ ತಿಳ್ಕೊಂಡು ಶಿವ ಅಂತ ತಿಳ್ಕೊಂಡು ಹಿಂಗೆ ಶಿವಾರ್ಪಣೆ ಮಾಡಿ ಸ್ವೀಕಾರ ಮಾಡಿದ್ರಂತ. ಯಾವಾಗ ಸ್ವೀಕಾರ ಮಾಡಿದ ತಕ್ಷಣವೇ ತತ್ಕ್ಷಣದೊಳಗ ಜಂಗಮನಿಗಿರುವಂತ ಆ ರೋಗವೆಲ್ಲವೂ ಶರಣರಿಗೆ ತತ್ಕ್ಷಣದೊಳಗ ಪ್ರಾಪ್ತವಾಯಿತು. ಶರಣರಿಗೆ ಕೆಮ್ಮು ದಮ್ಮು ಪ್ರಾಪ್ತವಾಯಿತು. ಬಂದಿರುವಂತ ಜಂಗಮ ಅಂತಾನ, ಶರಣ ನನ್ನ ರೋಗ ಕಳೆದು ಬಿಟ್ಟೆಲ್ಲೋ, ಎಂತವಪ್ಪ ಶರಣ, ನಾ ಇನ್ನು ಬರ್ತೀನಿ ಅಂತ ತಿಳ್ಕೊಂಡು ಒಂದು ಕ್ಷಣದಾಗ ಎದ್ದು ಹೋಗೇ ಬಿಟ್ಟನಂತವ್. ನೋಡಿ ಹೆಂಗಿರ್ಬೇಕು. ಒಂದು ಕ್ಷಣದಲ್ಲಿ ಎದ್ದು ಹೊರಟೇ ಬಿಟ್ಟ, ನಿಲ್ಲಲಿಲ್ಲ. ಶರಣರಿಗೆ ಕೆಮ್ಮು ದಮ್ಮು ಹೆಚ್ಚಾಯಿತು.
ಕೆಮ್ಮು ದಮ್ಮು ಹೆಚ್ಚಾಯಿತು. ಶರಣರಿಗೆ ಗೊತ್ತಾಯ್ತಂತ, ಅಯ್ಯೋ ಶಿವ ಶಿವ, ಈ ಭೂಮಿಯ ಋಣ ಮುಗಿಯಿತು ಅಂದ್ರ. ಶರಣರ ನೆನಪಿರಲಿ, ಸತ್ತವ್ರನ್ನ ಶರಣಪ್ಪನವ್ರು ಬದುಕ್ಸ್ಯಾರಿ, ಮತ್ತು ಅವ್ರು ಯಾಕೆ ಉಳಿಲಿಲ್ಲ ಅಂತ ನೀವು ಪ್ರಶ್ನೆ ಮಾಡಬಹುದು. ಎಲ್ಲರಿಗೆ ಒಂದು ದಿನ ಆಯುಷ್ಯ ಅನ್ನೋದು ಕೊಟ್ಟಾನ ಪರಮಾತ್ಮ. ಎಲ್ಲರಿಗೂ ಒಂದು ದಿನ ಆಯುಷ್ಯ ಅನ್ನೋದು ಕೊಟ್ಟಾನ. ಆ ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲದನ್ನಕ್ಕ ಅಂತ ಕರ್ಕೊಂಡು ಬರ್ತಾರೆ. ಮರಣವಿಲ್ಲದನ್ನಕ್ಕ ಅಂತಾರೆ. ಆದರೆ ನೆನಪಿರಲಿ, ಒಂದು ಮಾತು ಹೇಳ್ಕೊಂಡು ಬರ್ತಾರೆ, ಹುಟ್ಟಿದ ಹುಳ ಒಮ್ಮೆ ಸಾಯುವುದು, ಕಟ್ಟಿದ ಮನೆ ಒಮ್ಮೆ ಬೀಳುವುದು ಅಂತ ಮಹಾತ್ಮರು ಹೇಳ್ಕೊಂಡು ಬರ್ತಾರೆ. ಹುಟ್ಟಿದ ಹುಳ ಒಮ್ಮೆ ಸಾಯುವುದು, ಕಟ್ಟಿದ ಮನೆ ಒಮ್ಮೆ ಬೀಳುವುದು. ಸಾವು ಅನ್ನೋದು ಏನೈತಲ್ಲ ನಿಶ್ಚಿತ, ಹುಟ್ಟು ಆಕಸ್ಮಿಕದ, ಯಾವಾಗ ಬರ್ತದೋ ಸಾವು ಅನ್ನೋದು ಗೊತ್ತಿಲ್ಲ ನಮಗೂ ನಿಮಗೆಲ್ಲರಿಗೂ. ಆದ್ರೆ ಶರಣರು ಎಂಥ ವೈರಾಗ್ಯ ಬಂದಿತ್ತು ಅಂತ ತಿಳ್ಕೊಂಡ್ರೆ, ಶರಣರ ನೆನಪಿರಲಿ ಏನಂತ ಅಂತ ತಿಳ್ಕೊಂಡ್ರೆ, ಅವ್ರ ಅಂತಾರ ಏನಂತ ಅಂತ ತಿಳ್ಕೊಂಡ್ರೆ, ಈ ಭೂಮಿಯ ಋಣ ಮುಗೀತು, ಶಿವನು ಬಾ ಅಂತ ಕರಿತಾ ಇದ್ದಾನೆ ಅಂತ ತಿಳ್ಕೊಂಡ್ರು. ನೋಡಿ ಅವ್ರಿಗೆ ಎಂಥ ವೈರಾಗ್ಯ, ಏನು ಕತಿ. ನಾವು ನೀವು ಅನ್ನಂಗಿಲ್ಲ ಅಂತಿರ್ತೀವಿಲ್ಲ, ಏನು ಅಂತಿರ್ತೀವಿ, ತಂಗೆ ಈ ಕಡೆ ಒಳ್ಳೆ ನೋಡ್ರಿ, ಒಟ್ಟ ಲಕ್ಷ್ಯ ನಮ್ಮ ಕಡೆನೇ ಇರಬೇಕು. ಏನಂತಾರ, ಮನೆಯಾಗ ಜಗಳ ಆಡಿರ್ತಾರೆ, ಜಗಳ ಆಡಿ ಏನಂತಿರ್ತಾರ, ಯಪ್ಪ ಸಾಕಾಗೈತೆ, ಸಾಯ್ವತ್ತು ನಾ ಇರಬಾರ್ದು ಅನ್ನಂಗಿಲ್ಲ. ಯಪ್ಪ ನಾ ಇರಬಾರ್ದು ಅಂತ ತಿಳ್ಕೊಂಡು ಅಂತಿರ್ತಾರೆ. ಸುಮ್ಮನೆ ಯಾವುದೋ ಒಂದು ಮುದುಕಿ ಹೊಲ್ದಾಗ ಹೋಗಿತ್ತಂತ್ರಿ, ಹೊಲಕ್ಕೆ ಹೋಗಿತ್ತಂತ. ಹೊಲ್ದಾಗ ಕಟ್ಟಿಗೆ ಹೊರಿ ವಜ ಇದಾಗಿತ್ತು, ಎತ್ತಕ್ಕಾಗಲಿಲ್ಲ. ಆ ಕಟ್ಟಿಗೆ ಮಾಡಿ ಅಷ್ಟೊತ್ತನ ಬಿಸಿಲಾಗಿ ಮಾಡಿ ಸಾಕಾತು. ಯಪ್ಪ ಪರಮಾತ್ಮ ನನಗೆ ಕರ್ಕೊಂಬಿಡಪ್ಪ, ನನಗೆ ಸಾಕಾಗೈತೆ ಅಂತ ತಿಳ್ಕೊಂಡು ಅಂತ ನೀವು ಅಂದಿರ್ತೀರಿ ಸಾಕಷ್ಟು ಸಲ. ಅಂದಿರಿಲ್ಲ? ಅನ್ಲಾರ್ದಾರ ಯಾರು ಕೈ ಹತ್ತಾರೆ ನೋಡೋಣ? ಅನ್ಲಾರ್ದಾರ ಒಟ್ಟ ನಾ ಸಾಕಾಗೈತಪ್ಪ ಜೀವನ, ಸಾಕಪ್ಪ ಅಂತ ತಿಳ್ಕೊಂಡು ಅನ್ಲಾರ್ದಾರ ಅನ್ಲಾರ್ದಾರ ಯಾರೂ ಇಲ್ಲ, ಎಲ್ಲರೂ ಅಂದಿರ್ತೀವಿ ಸಾಕಪ್ಪ ಅಂತೇಳಿ. ಹಂಗೆ ಮುದುಕಿ ಏನಂತು, ಯಪ್ಪ ಪರಮಾತ್ಮ ಸಾಕಾಗೈತೆ ನನಗೆ ಅಂತ ತಿಳ್ಕೊಂಡು ಅಂತ ಕರ್ಕೊಂಬರ್ಬಿಡದ ಅಂತ ತಿಳ್ಕೊಂಡಂತ. ನೀವು ಅನ್ನಂಗಿಲ್ಲೇನು, ಕರ್ಕೊಂಬಿಡ್ಬೇಕಪ್ಪ ದೇವ್ರು ನಮ್ಮನ್ನ ಯಾಕೆ ಇಟ್ಟನ ಅಂತ ತಿಳ್ಕೊಂಡು ಅಂತದ ಮುದುಕಿ ಅನ್ನೋದ್ರಾಗಪ್ಪ ಅಲ್ಲಿ ಬಂದು ಏನು ಮಾಡಿದ, ಪರಮಾತ್ಮ ಬಂದಂತ, ಬಾರವ ಹೋಗೋಣ ಅಂದ. ಯಪ್ಪ ಏನೇನು ಕರೆದಗಟ್ಲೆ ಬಂದುಬಿಡ್ಬೇಕನಾಗ, ಕರೆದಗಟ್ಲೆ ಬಂದುಬಿಡ್ಬೇಕನೇ ಅಪ್ಪ. ಇಲ್ಲಪ್ಪ ಇನ್ನು ಮೊಮ್ಮಕ್ಕಳು ಮದುವೆ ಮಾಡೋದೈತೆ, ಮೊಮ್ಮಕ್ಕಳು ಮದುವೆ ಮಾಡಿದ್ ಬರ್ತನೋ ಅಂತ ಅಂದ. ಅಲ್ವೇ ಮತ್ತೆ ಸಾಕಾಗೈತೆ ಜೀವನ, ಮತ್ತು ಸಾಕು ನಾನು ಕರ್ಕೊಂಬಿಡ ಅಂತ ತಿಳ್ಕೊಂಡಿದ್ದೆ, ಅದಕ್ಕೆ ಹೋಗ್ಬಿಡಂಬ ಅಂತ ತಿಳ್ಕೊಂಡಂದವ. ಶರಣರ ನೀವು ಯಾರಾದ್ರೂ ಅಂತೀರೇನೋ ಹಿಂಗೈತಿ ಹೋಗಿಬಿಡ ನಡ್ರಿ ಕೈಲಾಸಕ್ಕೆ ಅಂತೇಳಿ? ಯಾರಿಗೆ ಧೈರ್ಯ ಇಲ್ಲ. ಸಾವು ಅಂದ್ರೆ ಎಲ್ಲರಿಗೂ ಭಯ, ಸಾವು ಅಂದ್ರೆ ಎಲ್ಲರಿಗೂ ಕೂಡ ಭಯ ಅದ, ಹೌದಲ್ರಿ? ಸಾವು ಅಂದ್ರೆ ಎಲ್ಲರಿಗೂ ಭಯ ಅದ, ಎಲ್ಲರಿಗೂ ಕೂಡ ಭಯ ಅದ. ಒಟ್ಟ ಸಾಯ್ಬಾರ್ದಂದ್ರೆ ಏನು ಮಾಡ್ಬೇಕು ಹೇಳ್ರಿ? ಒಟ್ಟ ಸಾಯ್ಬಾರ್ದು ನಾವು. ನನ್ನ ಹತ್ರ ಒಂದು ಔಷಧ ಐತಿ, ಮೊನ್ನೆ ಕಂದಗಾಲ ಕೊಟ್ಟು ಬಂದೇನೆ. ಏನ್ರಿ ಸಾಯ್ಬಾರ್ದು ಅಂತ ತಿಳ್ಕೊಂಡ್ರೆ ಔಷಧ ಐತಿ ನನ್ನ ಹತ್ರ, ಅದು ಒಂದು ₹1,00,00,000 ಐತಿ. ಸಾಯ್ಬಾರ್ದು ಅನ್ನುವಂಥ ಔಷಧ ನನ್ನ ಹತ್ರ ಐತಿ. ಏನು ಔಷಧ ಅಂತ ತಿಳ್ಕೊಂಡ್ರೆ, ಒಟ್ಟ ಸಾಯ್ಬಾರ್ದು ನಾವು. ಸಾಯ್ಬಾರ್ದಂದ್ರೆ ಹುಟ್ಟಬಾರ್ದು ನಾವು, ಸಾಯ್ಬಾರ್ದಂದ್ರೆ ಹುಟ್ಟಬಾರ್ದು ರೀ. ಮತ್ತೇನೈತಿ? ಅದಕ್ಕೆ ನಾವೆಲ್ಲರೂ ತಿಳ್ಕೋಬೇಕು. ಏನಂತ ತಿಳ್ಕೊಂಡು ಪರಮಾತ್ಮ ಬಂದು ಅಂದಂತ ಹೋಗ್ಬಿಡಂಬಾರವ ಅಂತ ತಿಳ್ಕೊಂಡ್ರೆ, ಯಪ್ಪ ಮೊಮ್ಮಕ್ಕಳು ಮದುವೆ ಮಾಡಿಲ್ಲ, ಒಂದು 2 ಹಾಕಿ ಕಿಕ್ಕಳಾಗ್ತೇವೆ ಅಂತೇಳಿ ಮತ್ತೆ ಕರೆದಲ್ಲ ಈಗ ಮತ್ತೆ ಹೋಗ್ಬಿಡ್ಬೇಕಂತ ತಿಳ್ಕೊಂಡು ಓಕಿನ ಬಿಡವಾಗಾರ ಅಂತ ತಿಳ್ಕೊಂಡು ಅಂದಂತ. ಯಪ್ಪ ಬರೋದು ಬಂದಿದೆ, ಕಟ್ಟಿಗೆ ಹೊರಿ ಎತ್ತಿ ಹೋಗಲ್ಲಂತ ಆಕೆ. ಬರೋದು ಬಂದಿದೆಯಪ್ಪ, ಕಟ್ಟಿಗೆ ಹೊರಿ ಎತ್ತಿ ಹೋಗ್ಯಪ್ಪ ಅಂತ ತಿಳ್ಕೊಂಡ್ರೆ ನೋಡಿ ಹೆಂಗಂತ. ನಾವಾಗಲಿ ನೀವಾಗಲಿ ಯಾರೂ ಕೂಡ ಸಾಯ್ಬೇಕಂತ ತಿಳ್ಕೊಂಡು ಅನ್ನೋಂಗಿಲ್ಲ. ಸಾವು ಎಲ್ಲರಿಗೆ ಬೇಡವಾಗಿದೆ, ಆದ್ರೆ ಅದು ಕರೆಯದೇ ಬರ್ತದೆ. ನಾವು ಕರೆಯಂಗಿಲ್ಲ ಶರಣರ, ಆದರೂ ಕೂಡ ಬರ್ತೈತಿ. ಅದಕ್ಕೆ ಕಡ್ಕೋಳದ ಮಡಿವಾಳಪ್ಪನವ್ರು ಹೇಳ್ಕೊಂಡು ಬರ್ತಾರ ಏನಂತ ಅಂತ ತಿಳ್ಕೊಂಡಂದ್ರೆ, ಮನೆಯ ಕಟ್ಟಿಸಿದಿ ಮಾಳಿಗೆ ನಿನಗೆ ಹೋಗೋದು ಬಂತಲ್ಲೋ ನಾಳಿಗೆ ನಿನ್ನ ಇಟ್ಟು ಬಂದು ನಿನಗ ಒಲಿಸ್ಯಾರೋ 3 ಮೊಳದ ಜೋಳಿಗೆ ನಿನ್ನ ಹಿಟ್ಟು ಬಂದು ಉಣ್ತಾರೋ ಹೇಳ್ರಲ್ಲ. ಏನು ಉಣ್ತಾರ್ರಿ ಗೊತ್ತೈತಿಲ್ಲ? ಮನೆಯ ಕಟ್ಟಿಸಿದಿ ಮಾಳಿಗೆ ನಿನಗೆ ಹೋಗೋದು ಬಂತಲ್ಲೋ ನಾಳಿಗೆ ನಿನಗ ಒಲಿಸ್ಯಾರೋ 3 ಮೊಳದ ಜೋಳಿಗೆ ನಿನ್ನ ಹಿಟ್ಟು ಬಂದು ಉಣ್ತಾರಲ್ಲೋ ಹೋಳಿಗೆ. ಎಲ್ಲರ ದಿನ ಒಂದಿನ ಹೋಗೋದ. ನೆನಪಿರಲಿ ಬಿಡೋ ಒಂದು ಯಾಕೆ ಇದು ಮಾಡ್ತಿ? ನೆನಪಿರಲಿ ನಿಮಗೆಲ್ಲರಿಗೆ. ಏನಂತ ಅಂತ ತಿಳ್ಕೊಂಡ್ರೆ, ವಿಮಾನ್ಯಾಗ ಹತ್ತಿರನ ಕೈ ಹತ್ತಿರ ನೋಡೋಣ. ವಿಮಾನ ಮ್ಯಾಗ ಅಡ್ಡಾಡ್ತೈತಲ್ಲ, ಹತ್ತಿರಲ್ಲ ಕೈ ಹತ್ತಿರಿ. ಯಾರು ಹತ್ತಿಲ್ಲ, ಲಾಸ್ಟ್ಗೊಂದು ನಿಮಗೊಂದು ವಿಮಾನ ಬರ್ತೈತಿ.
ಲಾಸ್ಟ್ ಒಂದು ವಿಮಾನ ಬರ್ತೈತೆ, ನೀವು ಹೊಲ್ಲಿ ಅಂದ್ರೆ ಕೇಳಂಗಿಲ್ಲ, ಕೈ ಕಾಲು ಮುರಿದ್ರೆ ಇಟ್ಕೊಂಡು ಹೋಗ್ತಾರೆ. ಅದಾದ ವಿಮಾನ ಲಾಸ್ಟ್ ನಮ್ಗೆ. ಲಾಸ್ಟಿಗೊಂದು ವಿಮಾನ ಬರ್ತೈತಿ. ಆ ವಿಮಾನ ಏನಂತ ತಿಳ್ಕೊಂಡ್ರೆ ನೀವು ಅಲ್ಲಿ ಅಂದ್ರೆ ಕೇಳಂಗಿಲ್ಲ, ಅದ್ರಾಗ ಹಿಟ್ಟ ಕಳಿಸ್ತಾರೆ ನಮ್ಮನ್ನು. ಅದಕ್ಕೆ 4 ಮಂದಿ ಪ್ಯಾಸೆಂಜರ್ ರೀ, ಒಬ್ಬನೇ ಡ್ರೈವರ್. 4 ಮಂದಿ ಪ್ಯಾಸೆಂಜರು, ಒಬ್ಬನೇ ಡ್ರೈವರ್. ಅದಕ್ಕೆ ಯಾರು ಕುಂತ ಒಬ್ಬನೇ ಡ್ರೈವರ. ಅದಕ್ಕೆ ಏನಂತ ತಿಳ್ಕೊಂಡಂತಾರೆ, ಕಡ್ಕೊಳ್ಳೋದು ಮಡಿವಾಳಪ್ಪ, ಮನೆಯ ಕಟ್ಟಿಸಿದಿ ಮಾಳಿಗೆ ಮಾಳಿಗೆ, ನಿನಗೆ ಹೋಗೋದು ಬಂತಲ್ಲೋ ನಾಳಿಗೆ ನಾಳಿಗೆ, ನಿನಗೆ ಒಲಿಸ್ಯಾರೋ 3 ಮೊಳದ ಜೋಳಿಗೆ ಜೋಳಿಗೆ, ನಿನ್ನ ಹಿಟ್ಟು ಬಂದು ಹುಡುತಾರಲ್ಲೋ ಹೋಳಿಗೆ ಅಂತ ತಿಳ್ಕೊಂಡು ಕರೀತಾರ. ಅದಕ್ಕೆ ಅವ್ರು ಹೇಳ್ಕೊಂಡು ಬರ್ತಾರ ಏನಂತ ಅಂತ ತಿಳ್ಕೊಂಡಂದ್ರೆ, ಶರಣರ ಯಾರೋ ಒಬ್ಬನ ಚಲೋ ಮನೆ ಕಟ್ಟಿಸಿದ್ದ, ಭಾಳ ಸುಂದರವಾದ ಮನೆ ಕಟ್ಟಿಸಿದ್ನಂತ. ಕಟ್ಟಿಸಿದ ಬಳಿಕ ಏನಂತ ತಿಳ್ಕೊಂಡಂದ್ರೆ, ಓಪ್ನಿಂಗಿಗೆ ವಾಸ್ತು ಶಾಂತಿ ಕರೆಸ್ತಾರೆ, ಅಜ್ಜಾರನ್ನ ಕರೆಸ್ತಾರೆ, ನಿಮ್ಮ ಬಂಧು ಬಾಂಧವ್ರನ್ನೆಲ್ಲ ಕರೆಸ್ತಾರೆ. ಕರೆಸಿದವ ಬಹಳ ಮನೆ ಮೇಲೆ ಮಹಡಿ ಮೇಲೆ ಕಟ್ಟಿಸಿದಂತ. ಎಲ್ಲರೂ ಬಂಧು ಬಾಂಧವರು ಬಂದು ಎಲ್ಲರೂ ಏನಂತ ತಿಳ್ಕೊಂಡು, ಏನು ಮನೆ ಕಟ್ಟಿಸಿದ್ದು, ಏನು ಮನೆ ಕಟ್ಟಿಸಿದ್ದು, ಏನು ಮನೆ ಕಟ್ಟಿಸಿ ಅಂತ ತಿಳ್ಕೊಂಡು ಬಂದವ್ರು ಎಲ್ಲರೂ ಹೊಗಳಿ ಹೊಗಳಿ ಹೋದರು. ಸಾಯಂಕಾಲ 4 ಗಂಟೆ ಆತಂತ. 4 ಗಂಟೆಗೆ ಒಬ್ಬ ಸತ್ಪುರುಷ ಮನೆ ಮುಂದೆ ಹಿಂಗೆ ಹೊಂಟಿದ್ದಂತ, ದಾರಿ ಹಿಡ್ಕೊಂಡು ಹೋಗಬೇಕಾದ್ರೆ ಮನೆ ಮಾಲಕ ಅಂದಂತ, ನಾ ಇಲ್ಲಿವರೆಗೂ ಬಂಧು ಬಾಂಧವ್ರು ಎಲ್ಲರೂ ಬಂದು ಊಟ ಮಾಡಿ ಹೋಗ್ಯಾರ, ಎಲ್ಲರೂ ಮಹಾತ್ಮರು ಕೂಡ ಬಂದು ಹೋಗ್ಯಾರ, ಯಾರೋ ಒಬ್ಬ ಶರಣರು ಹೊಂಟಾರ ಅಂದ ಬಳಿಕ ಅವ್ರನ್ನೂ ಕರೆದು ಒಂದಿಷ್ಟು ಮನೆಯಾಗ ಪಾದ ಹಾಕ್ಸಿರ, ಇವತ್ತರ ಗೃಹ ಪ್ರವೇಶ ಮಾಡಿ ನೀವು ವಾಸ್ತು ಶಾಂತಿ ಮಾಡಿಸೈತಿ, ಅದಕ್ಕೆ ಬರ್ರಿ ಅಂತ ತಿಳ್ಕೊಂಡು ಕರ್ಕೊಂಬರ್ಬೇಕಂತ ತಿಳ್ಕೊಂಡು ಹೋದ. ಯಪ್ಪ ನಮ್ಮ ಮನ್ಯಾಗ ಒಂದಿಷ್ಟು ಪಾದ ಹಾಕ್ರಿ, ಹಂಗೆ ಹೋಗ್ಬೇಡ್ರಿ ಅಂದ. ನಮ್ಮ ಮನ್ಯಾಗ ಒಂದಿಷ್ಟು ಪಾದ ಹಾಕ್ರಿ, ಹಂಗೆ ಹೋಗ್ಬೇಡ್ರಿ ಅಂತ ತಿಳ್ಕೊಂಡು ಅನ್ನೋದ್ರಾಗ ಅವ್ರು ಮಹಾತ್ಮರು ಬಂದರು. ಬರೋದ್ರಾಗ ಏನು ಮಾಡಿದ್ರು, ಆಯ್ತು ಅಂತ ತಿಳ್ಕೊಂಡು, ಯಪ್ಪ ಹಿಂಗೆ ಕಡಿಸಿ ನೋಡು ಮನೆ, ಹಿಂಗೆ ಕಡಿಸಿ. ನೀವೆಲ್ಲ ಅಂತಿರ್ತೀರಿ, ಮನೆಗೆಲ್ಲ ಕರ್ಕೊಂಡು ಹೋಗ್ತೀರಿ, ಏನಂತ, ಯಪ್ಪ ಇದು ಬೆಡ್ರೂಮ್ ಹೆಂಗೆ ಚಲೋ ಐತೆ, ಜಗಿಲ್ ಹೆಂಗೆ ಚಲೋ ಐತೆ, ಕಿಡಿಕಿ ಹೆಂಗೆ ಚಲೋ ಐತೆ. ನೀವು ಹೋಗಿರಲಿವ ಮನೆಗೆ ಓಪ್ನಿಂಗ್ ಹೋಗಿರಲ್ಲ, ಒಟ್ಟ ಏನು ಹೇಳಕ್ಕೆ ಹೋಗ್ಬೇಡ್ರಿ. ಏನು ಒಟ್ಟು ಅದು ಹೆಂಗಾರ ಯಾಕಿರಲಿ ಬಾಗ್ಲ, ಅದು ಎತ್ತ ಮರಗಾರ ಇರಲಿ, ಕಿಡಿಕಿ ಎತ್ತಗಾರ ಇರಲಿ, ಒಟ್ಟು ನೀವೇನಂತ ತಿಳ್ಕೊಂಡು ಹೋಗಿರ್ತಿರಲ್ಲ, ಭಾಳ ಚಲೋ ಕಡಿಸಿರಿ ಅಂತ ತಿಳ್ಕೊಂಡು ಹೇಳಿ ಬರ್ಬೇಕಷ್ಟ. ಅಲ್ರಿ ಈ ಕಿತ್ತಿತ್ತಾಗಿಡ್ರಿ, ಇದನ್ನು ಕಿತ್ತಿತ್ತಾಗಿಡ್ರಿ ಅಂತ ತಿಳ್ಕೊಂಡ್ರೆ 25-30 ಲಕ್ಷ ರೂಪಾಯಿ ಕಟ್ಟಿದ್ದು ಮನೆ ಕಿತ್ತಿಡ್ರಿ ಅಂದಗಟ್ಲೆ ಆಟದ ಮಟ್ಟ ಕಡಿಸಿರ್ತಾವ, ಅಲ್ಲಿವರೆಗೆ ಕಡಿಸಿರ್ತಾವ. ಮನ್ಯಾಗ ತಲೆಯಾಗ ಕೂತ್ಕೊಂಡ್ಬಿಡ್ತು, ಹಿಂಗಾತು ಅಂತೆ. ಹೌದಲ್ಲ, ಒಟ್ಟು ಅವ್ರಿಗೆ ಹೆಂಗಾರ ಕಡಿಸ್ಲಿ, ಹೆಂಗಾರ ಒಟ್ಟು ಕಡಿಸ್ಯಾರ ಮನೆ ಅಂದ್ರೆ ಚಲೋ ಆಗೈತೆ ಅಂದ್ರೆ ಸಾಕು ಅಂತ ತಿಳ್ಕೊಂಡು ಹೇಳಿ ಬರ್ರಿ. ಹಂಗವ ಸತ್ಪುರುಷ ಬಂದ, ಮನೆಯಾಗೆಲ್ಲ ತೋರಿಸಿದ ಬಳಿಕ ಕುರ್ಚಿ ಹಾಕಿ ಕುಂದಿರ್ಸೋದ್ರಾಗ ಅವಾಗ ಕೇಳಕತ್ತಿದ, ಅಪ್ಪರ ಮನೆ ಹೆಂಗೈತ್ರಿ, ಮನೆ ಚಲೋ ಐತೇನ್ರಿ ಅಪ್ಪರ, ಚಲೋ ಐತೇನ್ರಿ ಅಂತ ತಿಳ್ಕೊಂಡ. ಅವಾದ್ರು ಸತ್ಪುರುಷ ಅಂದಂತ, ನೀ ಕೇಳಕ್ಕೆ ಹೋಗ್ಬೇಡ ಅಂದ. ಯಾಕ್ರಿ ಅಪ್ಪರ ಏನಾಗೈತೆ, ಈ ಮನೆ ಒಳಗೆ 2 ಪ್ರಬಲವಾಗಿರುವಂಥ 2 ದೋಷಗಳದಾವ ಅಂದವ. ಅಲ್ರಿ ಇಲ್ಲಿ ತನಕ ಬಂದವ್ರೆಲ್ಲರೂ ಚಲೋ ಮನೆ ಅಂತ ತಿಳ್ಕೊಂಡು ಹೇಳುವ್ಯಾರಪ್ಪರ, ಈ ಮನೆಯಾಗ ಏನು ದೋಷ ಐತಿ ಹೇಳ್ರಿ ಅಪ್ಪರ, ಬಾಗ್ಲ ಕಿತ್ತಿಡ್ಬೇಕನ ಅಂದ್ರೆ ಅವ್ರು. ಈ ಬಾಗ್ಲ ಕಿತ್ತಿಡ್ಬೇಕೋ ಜಗಲಿ ಕಿತ್ತಿಡ್ಬೇಕೋ ಏನೈತಿ ಹೇಳ್ರಿ ಅಂತ ತಿಳ್ಕೊಂಡು ಅನ್ನೋದ್ರಾಗ ಅವ ಅಂದ, ನೀ ತಮ್ಮ ಕೇಳಕ್ಕೆ ಹೋಗ್ಬೇಡ, ನಾ ಹೇಳಂಗಿಲ್ಲ ಅಂದವ. ಹಂಗನ್ನದಾಗ ಮತ್ತೆ ಅವಾಗ ಏನಾಯ್ತು ಅಂತ ತಿಳ್ಕೊಂಡ್ರೆ, ಈ ಮನೆಗೆ ಏನೋ ಒಂದು ತೊಂದರೆ ಇರ್ಬೇಕಲ್ಲ ಅಂತ ತಿಳ್ಕೊಂಡು ಅನ್ಕೊಂಡು ಏನು ಮಾಡ್ದ, ಅಪ್ಪರ ಹಂಗೆ ಮಾಡಬೇಡ್ರಿ, ಹೇಳ್ರಿ ಅದು ಏನು ದೋಷ ಐತೆ ಅಂತ ತಿಳ್ಕೊಂಡಂದ ಬಳಿಕ ಅವಾಗ ಅವ್ರು ಹೇಳಿದರು, ಇಷ್ಟೆಲ್ಲ ಕೇಳಕತ್ತಿ ಅಂದ ಬಳಿಕ ಹೇಳ್ತೀನಪ್ಪ, ಈ ಕಟ್ಟಿರುವಂಥ ಮನೆ ಒಂದು ದಿನ ಬೀಳುತ್ತೆ, ಇದು 1ನೇ ದೋಷ. ಕಟ್ಟಿರುವಂಥ ಮನೆ ಒಂದು ದಿನ ಬೀಳುತ್ತಾ, ಇದು 1ನೇ ದೋಷ. ಇದನ್ನು ಯಾರು ಕಟ್ಟಿಸ್ಯಾರಲ್ಲ ಅವ ಒಂದಿನ ಸಾಯ್ತಾನ, ಇದು 2ನೇ ದೋಷ. ಅದಕ್ಕೆ ಮನೆಯ ಕಟ್ಟಿಸಿದಿ ಮಾಳಿಗೆ ಮಾಳಿಗೆ, ನಿನಗೆ ಹೋಗೋದು ಬಂತಲ್ಲೋ ನಾಳಿಗೆ ಹೋಗ್ಬೇಕಲ್ರಿ, ಒಂದಿನ ಹೋಗೋದೈತೆ. ಹೌದಲ್ಲ ಯಾವ ಆ ಕಡೆ ಬೆಳಗಾವಿ ಡಿಸ್ಟಿಕ್ನಾಗ ಭಾಳ ಚೆಂದಾಗಿ ಮಾಡ್ತಾರೆ. ಅದಕ್ಕೇನಂತಾರೆ, ಮಂಟಪ ಅಂತಾರನೇ ವಿಮಾನ ಅಂತಾರೆ. ನಿಮ್ಮ ಕಡೆ ಏನಂತಾರೆ ಅದಕ್ಕೆ? ವಿಮಾನ. ನೆನಪಿರಲಿ ಅದು ವಿಮಾನ. ಆ ವಿಮಾನ ಏನಂತ ತಿಳ್ಕೊಂಡಂದ್ರೆ, ವಿಮಾನ ಕುಂದಿರ್ಸಿರ್ತಾರೆ. ವಿಮಾನ ಕುಂದಿರ್ಸಿ ಮುಂದೊಬ್ಬ ಏನಂತ ತಿಳ್ಕೊಂಡು ಹಲಿಗೆ ಬರೆಸ್ತಿರ್ತಾನೆ. ಇಷ್ಟುದ್ದ ಕೊಳಿ ಒಬ್ಬ ಇರ್ತಾನೆ, ಒಬ್ಬ ಸನ್ಯಾದೇವ ಇರ್ತಾನೆ. ಹೌದಲ್ರಿ, ಆ ಹಲಿಗೆ ಏನು ಬರೆಸ್ತೈತೆ ಅಂತ ತಿಳ್ಕೊಂಡು ನೀವು 1 ಲಕ್ಷ ಕೊಟ್ಟು ಕೇಳಿರಕ್ಕಿಲ್ಲ. ನೀವು ಹಲಿಗೆ ಏನು ಹೇಳ್ತೈತಿ ಗೊತ್ತೈತೆ ನಿಮಗೆ? ಅದು ಹಲಿಗೆ ಭಾಳ ಚೆಂದಾಗಿ ಬಾರಿಸ್ಬೇಕಾದ್ರೆ ಅದು ಹೇಳ್ತೈತೆ ಅಂತ ಹಲಿಗೆ. ಏನಂತ, ಸತ್ಯ ಸತ್ಯಪ್ಪ ಕುಣಿಗೆ ಹೊಂಟೆಪ್ಪ, ಸತ್ಯ ಸತ್ಯಪ್ಪ ಕುಣಿಗೆ ಹೊಂಟೆಪ್ಪ, ಕಂಟೆ ಕುಂಟೆಪ್ಪ ಕುಣಿಗೆ ಹೊಂಟೆಪ್ಪ, ಕಂಟೆ ಕುಂಟೆಪ್ಪ ಕುಣಿಗೆ ಹೊಂಟೆಪ್ಪ ಅಂತ ತಿಳ್ಕೊಂಡು ಹಲಿಗೆ ಹೇಳ್ತೈತೆ. ಲಕ್ಷ ಕೊಟ್ಟಿಲ್ಲ ನೀವು. ಅದು ಹೆಣದ ಮುಂದೆ ಹೊಂಟಿತ್ತು. ಹೆಣದ ಮುಂದೆ ಹಲಿಗೆ ಹೊಂತಿದ್ನಂತ, ಏನಂತ, ಸತ್ಯ ಸತ್ಯಪ್ಪ ಕುಣಿಗೆ ಹೊಂಟೆಪ್ಪ, ಸತ್ಯ ಸತ್ಯಪ್ಪ ಕುಣಿಗೆ ಹೊಂಟೆಪ್ಪ ಅಂತಿತ್ತದ ಹಲಿಗೆ. ಆದ್ರೆ ಅದರಿಂದ ಒಬ್ಬ ಸನ್ಯಾದೇವಿದ್ದ, ಇಷ್ಟುದ್ದ ಕೊಳವೆ ಇರ್ತಾನೆ ನೋಡ್ರಿ, ಅವ್ನು ನೆಲಕ್ಕೆ ತಡಿತಿರ್ತೈತೆ ಅದು. ಅವ ಸನ್ಯಾದೇವಿ ಮಗ್ಲಿದ್ನಲ್ರಿ, ಅವ ಬಾರಿಸ್ತಿದ್ದವ. ಇವತ್ತು ಜೀವನದಾಗ ಏನೂ ಮಾಡಿಲ್ಲ ಅಂತ ತಿಳ್ಕೊಂಡು ಅವ ಹಿಂಗೆ ಬಾರಿಸ್ತಿದ್ದ. ಇಷ್ಟುದ್ದ ಕೊಳವೆ ಇಟ್ಕೊಂಡಿದ್ ನೋಡ್ರಿ, ಅವ ನೆಲಕ್ಕೆ ತಡಿತಿರ್ತೈತೆ ನೋಡು. ಅವ ನೀ ಹೇಳೋದು ಕರೆ ಒಯ್ತೋ, ನೀ ಹೇಳೋದು ಕರೆ ಒಯ್ತು ಅಂತ ಅವ ಹಿಂಗೆ ನೆಲಕ್ಕೆ ತಡಿಸ್ತಿದ್ದ. ನೀ ಹೇಳೋದು ಕರೆ ಒಯ್ತು ಅಂತ ತಿಳ್ಕೊಂಡು ನೆಲಕ್ಕೆ ಓದ್ತಿದ್ದ. ನೀ ಹೇಳೋದು ಕರೆ ಒಯ್ತು ಅಂತ ತಿಳ್ಕೊಂಡು ಅವ ಹೇಳಿದ ಬಳಿಕ ಇವರು 3 ಊದೋದು ಬಾರಿಸೋದು ನೋಡಿದ ಬಳಿಕ
ಆ ವಿಮಾನ್ಯಾಗ ಕುಂತಾವ, ಅವ ಏನು ಸುಮ್ಮನೆ ಕುಂತಿರ್ತಾನ. ನೀವು ಮೂವರು ಹೇಳೋದು ಕರೆ ಒಯ್ತೋ ಮರಯ್ಯ ಅಂತ ತಿಳ್ಕೊಂಡು ಅವು ಗೋಣಕ್ಕೆ ಅಂತ ಅವನು ಹೊಂಟಿರ್ತಾನಂತ. ಅವನು ಹೊಂಟಿರ್ತಾನೆ. ಅದಕ್ಕೆ ಮನೆಯ ಕಟ್ಟಿಸಿದಿ ಮಾಳಿಗೆ ಮಾಳಿಗೆ, ನಿನಗೆ ಹೋಗೋದು ಬಂತಲ್ಲೋ ನಾಳಿಗೆ ನಾಳಿಗೆ, ನಿನಗೆ ಒಲಿಸ್ಯಾರೋ 3 ಮೊಳದ ಜೋಳಿಗೆ, ನಿನ್ನ ಹಿಟ್ಟು ಬಂದು ಉಣ್ತಾರೋ ಹೋಳಿಗೆ. ನಿಮಗೆ ಬಡದಾಡ್ತೀವಿ ಶರಣರ, ಏನಂತ? ನನ್ನ ಮನೆ ಇಷ್ಟು, ನನ್ನ ಮನೆ ಇಷ್ಟು, ನಂದು ಇಷ್ಟು ಅಂತ ತಿಳ್ಕೊಂಡು ಬಡದಾಡ್ತೀವಿ. ಆದರೆ ಯಾವುದೂ ಕೂಡ ನಾವು ಕಟ್ಟಿಕೊಂಡು ಹೋಗೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮದು ನಿಮ್ಮದು ಒಂದು ಸೈಟ್ ಅದ. ನಾವೆಲ್ಲರೂ ಎಷ್ಟು ಸೈಟ್ ಹಿಡಿದ್ರೂ ಕೂಡ ಕೊನೆಗೊಂದು ನಮಗೆ ಸೈಟ್ ಅದ. ಏನಂತ ತಿಳ್ಕೊಂಡ್ರೆ 6 ಹಿಂಗೆ ಉದ್ದ ಹೋಗಿದ್ರೆ 6 ಫುಟ್ಟು, ಹಿಂಗೆ ಮಡಿಸಿ ಕುಂದ್ರಿಸಿದ್ರೆ 3 ಫುಟ್. ಶರಣರ ಕೊನೆಯದಾಗಿರ್ತಕ್ಕಂಥ ಒಂದು ಸೈಟ್ ನೆನಪಿರ್ಬೇಕು. ಆ ಸೈಟ್ನಾಗೆ ಎಲ್ಲರೂ ಹೋಗೋದು ಒಂದಿನ. ಆದ್ರೆ ನಮಗೆ ಭಯ ಇರ್ತೈತಿ ಹಿಂಗೆ ಅಂತ ತಿಳ್ಕೊಂಡು, ಅದಾ ಕೊನೆಯ ಸೈಟ್ ಅಂತ ಕರೀತಾರೆ. ಅದಕ್ಕೆ ಶರಣರು ಹೇಳ್ಕೊಂಡು ಬಂದರು ಅಂತ. ಏನಂತ? ನನ್ನದು ಋಣ ಮುಗೀತು, ಈ ಭೂಮಿಯ ಋಣ ಮುಗೀತು, ವೈರಾಗ್ಯ ಬಂದದ, ಸಾವು ಸಮೀಪ ಬಂದದ ಅಂತ ತಿಳ್ಕೊಂಡಂದ ಬಳಿಕ ಶರಣರು ಏನು ಅಂತ ತಿಳ್ಕೊಂಡಂದ್ರೆ ಅಂತ ತಿಳ್ಕೊಂಡು ಅನ್ನಲಿಲ್ಲ. ನಾವೆಲ್ಲರೂ ಕೂಡ ಭಯ ಪಡ್ತೀವಿ, ಸಾವಿಗೆ ಹೆದರ್ತೀವಿ, ನಮಗೆ ಬರಬಾರದು ಸಾವು ಅಂತ ತಿಳ್ಕೊಂಡು ನಾವು ಅಂತೀವಿ. ಶರಣರಿಗೆ ಸಾವನ್ನು ಹೆದರಲಿಲ್ಲ. ಬರಲಿ ಅಂತ ತಿಳ್ಕೊಂಡ್ರೆ ಅದು ಯಾವಾಗಾರ ಬರಲಿ ಸ್ವೀಕಾರ ಮಾಡ್ತೀವಿ. ಶರಣರಿಗೆ ಮರಣವೆಂದರೆ ಮಹಾನವಮಿ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ. ಅದಕ್ಕೆ ಹುಟ್ಟಿದ ಹುಳವೊಮ್ಮೆ ಸಾಯುವುದು, ಕಟ್ಟಿದ ಮನೆ ಒಮ್ಮೆ ಬೀಳುವುದು, ಏನೈತೆ ಜೀವನದಾಗ ಹೋಗೋದೈತೆ ಮಣ್ಣಾಗ.